ಮಾಡ್ತೇವೆ. ಈ ಕೊಕೊನಟ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಇದು ನಾವು ಊರಿಂದ ತಗೊಂಡು ಬಂದದ್ದು. ಮಿಸ್ಟರ್ ಪ್ರಭಾಕರ್ ಅಂತ ಇದ್ದಾರೆ ಎರ್ಮಲಲ್ಲಿ. ಅವ್ರು ನಮಗೆ ಪಾಪ ಪ್ರೀತಿಯಿಂದೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನಾವು ಹಣ ಕೊಡ್ತೇನೆ ಹೇಳಿದ್ರೆ ಸಹ ಬೇಡ ಹೇಳ್ತಾರೆ, ಫ್ರೀಗೆ ಮಾಡ್ತೇನೆ ಹೇಳ್ತಾರೆ. ಸೊ ಹಾಗಾಗಿ ನಾವು ಇವರನ್ನು ಮಗುವಾಡಿಸ್ಲಿಕ್ಕೆ ಬಿಟ್ರೆ ನಾವು ಮತ್ತೆ ಆ ಕಡೆ ಏನಾದ್ರು ಮಾಡ್ಬೋದಲ್ಲ ಅಂತ ನೋಡಿ. ಇವರು ಎಲ್ಲ ತಗೊಂಡು ಬಂದಿದ್ದಾರೆ. ಪ್ರಾನ್ಸ್, ಫಿಶ್, ಜಂಜಿ. ಇವತ್ತು ಒಂದೊಂದೇ ಮಾಡ್ತಾ ಇದ್ದೀವಿ. ಇವತ್ತು ಜಂಜಿ ಸ್ಪೆಷಲ್, ನಾಳೆ ಮೇ ಬಿ ಪ್ರಾನ್ಸ್. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೀಕೆಂಡ್ ಆ್ಯಂಡ್ ಇಟ್ಸ್ ಅ ಫ್ರೈಡೇ. ಸೊ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀವಿ. ಸ್ಪೆಷಲ್ ಅಂದರೆ ನಮ್ಮ ಮನೇಲಿ ಇವತ್ತು ಸ್ಪೆಷಲ್, ಬೇರೆಯವ್ರಿಗೆಲ್ಲ ಇದೆಲ್ಲ ನಾರ್ಮಲ್ ಆಗಿರ್ಬೋದು. ಇವತ್ತು ಏನು ಸ್ಪೆಷಲ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಮ್ ಆನ್. ಸೊ ಸ್ಪೆಷಲ್ ಈಸ್ ಕ್ರ್ಯಾಬ್. ಓಕೆ, ಕ್ರ್ಯಾಬ್ ಸ್ಪೆಷಲ್ ಮಾಡ್ತಿದ್ದೀವಿ. ಆ್ಯಂಡ್ ಮಾಡ್ತಿರೋರು ಯಾರಂದರೆ ಇವರು. ಇವತ್ತು ನಮ್ಮ ಮಂಗಳೂರು ಸ್ಟೈಲ್ ಕ್ರ್ಯಾಬ್ ಕರಿ ಹೇಗೆ ಮಾಡೋದು ಅಂತ ನಾವು ಮಾಡ್ತೀವಿ. ನೀವು ಗೊತ್ತಿಲ್ಲ ಅಂದರೆ ನೋಡಿ ಕಲ್ತ್ಕೊಳ್ಳಿ. ಮೊದಲಿಗೆ ಗ್ಯಾಪಲ್ಲಿ ಚಹಾ ಆಗ್ತಾ ಇದೆ. ದಿಸ್ ಇಸ್ ನಮ್ಮ ಹಸ್ಬೆಂಡ್ ಅವರಿಗೆ, ಅವ್ರು ಇವಾಗ ಬಂದಿದ್ದು. ಸೊ ಇದೆಲ್ಲ ಫಿನಿಶ್ ಆದ ನಂತರ ಆಮೇಲೆ ವಿಲ್ ಗೆಟ್ ಬ್ಯಾಕ್ ಟು ದ ಕ್ರ್ಯಾಬ್ ಪ್ರೊಸೆಸ್. ಮೊದಲಿಗೆ ಒಂದು ಪ್ಯಾನ್ ಇಟ್ಕೋಬೇಕು. ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು 10 ಚಿಕ್ಕ ಮೆಣಸು ಮತ್ತು ದೊಡ್ಡ ಮೆಣಸು ಎಷ್ಟು? ಉದ್ದದ ಮೆಣಸು 15 ಉದ್ದ ಮೆಣಸು 10 ಇಷ್ಟು ಹಾಕಿ ಶಾಲೋ ಫ್ರೈ ಮಾಡಬೇಕು. ಸ್ವಲ್ಪ ತುಂಬ ಅದನ್ನು ಕಪ್ಪು ಮಾಡಿ ಕರ್ಜಿಸಬೇಡಿ, ಅದು ಫ್ಲೇವರ್ ಹೋಗ್ತದೆ. ಸ್ವಲ್ಪ ಲೈಟಲ್ಲಿ ಶಾಲೋ ಫ್ರೈ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಪ್ರೊಸೀಜರ್. ನೆಕ್ಸ್ಟ್ ಪ್ರಾಸೆಸ್ಸಲ್ಲಿ ಸ್ವಲ್ಪ ಕೊರಿಯಂಡರ್ಸ್ ಅಂದರೆ ಕೊತ್ತಂಬರಿ ಹಾಕಬೇಕು. ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಹೀಗೆ ಮತ್ತೆ ಶಾಲೋ ಫ್ರೈ ಮಾಡಬೇಕು. ಓಕೆನಾ? ಕೊತ್ತಂಬರಿ ಒಂದಿಷ್ಟು ಅಂದಾಜಿಗೆ ಹಾಕಲಿಕ್ಕೆ 1 ಸ್ಪೂನ್ 2 ಸ್ಪೂನ್, ಒಂದು ಅಂದಾಜಿಗೆ 2 ಸ್ಪೂನ್ ಅಂತ. ಅವ್ರು ಹಾಕಿದ ಮಾತ್ರ ಕೈಯಲ್ಲಿ, ಆಯ್ತಾ? ಸ್ಪೂನಲ್ಲಿ ಹಾಕಲಿಲ್ಲ. ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀನಿ. ನೆಕ್ಸ್ಟ್ ಇದಕ್ಕೆ ನಾವು ಹಾಕೋದು ಸ್ವಲ್ಪ ಸಾಸಿವೆ. ನೋಡಿ, ಸ್ವಲ್ಪ ಸಾಸಿವೆ. ಇದನ್ನು ಕೂಡ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು. ಸ್ವಲ್ಪ ಬಿಸಿ ಇದ್ರೆ ಸಾಕು, ಇದಕ್ಕೆ ರಾ ಸ್ಮೆಲ್ ಹೋಗಿ ಸ್ವಲ್ಪ ಅದ್ರ ಬಿಸಿ ಆದರೆ ಸಾಕು. ಅದೇ ಪ್ಯಾನಿಗೆ ನಾವು ನೆಕ್ಸ್ಟ್ ಹಾಕ್ತಾ ಇದ್ದೀವಿ ಸ್ವಲ್ಪ ಜೀರಾ. ಅದೇ ಪ್ಯಾನಿಗೆ ನೆಕ್ಸ್ಟ್ ನಾವು ಹಾಕಿದ್ವಿ ಸ್ವಲ್ಪ ಜೀರಿಗೆ. ಅದನ್ನು ಸಹ ಹಾಗೆ 1 ಸ್ಪೂನ್ ಜೀರಿಗೆ ಅಂತೆ. ಆಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ವಲ್ಪ ಮೆಂತೆ ನೋಡಿ, ಜಾಸ್ತಿ ಆಗ್ಲಿಕ್ಕೆ ಹೋಗ್ಬೇಡಿ, ಕಹಿ ಆಗ್ತದೆ. ಸೊ ಹಾಗಾಗಿ ಸ್ವಲ್ಪ ಮೆಂತೆ. ಇದರ ನಂತರ ಇನ್ನೊಂದೇನೋ ಹಾಕ್ತಾರೆ, ತೋರಿಸ್ತೀನಿ. ಇದರ ನೆಕ್ಸ್ಟ್ ಸ್ವಲ್ಪ ಓಮ ಅಂದರೆ ನಾವು ಇಂಗ್ಲೀಷಲ್ಲಿ ಮೋಸ್ಟ್ಲಿ ಕ್ಯಾರಮ್ ಸೀಡ್ಸ್ ಅಂತೀವಿ, ಅದೇ. ಅದನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡಿ. ಓಕೆ, ಇದನ್ನೆಲ್ಲ ಫ್ರೈ ಮಾಡಿ ನಾವು ಸೈಡಲ್ಲಿ ಎತ್ತಿಟ್ಕೋಬೇಕು. ನೋಡಿ, ಇದೆಲ್ಲ ಸ್ಪೈಸಸ್ ನಾವೇನು ಫ್ರೈ ಮಾಡ್ಕೊಂಡ್ವಿ ಇದನ್ನೆಲ್ಲ ಸ್ವಲ್ಪ ಹಾಗೆ ಫ್ರೈ ಮಾಡಿ ಎಣ್ಣೆಯಲ್ಲಿ ನಾವು ಎತ್ತಿಟ್ಕೊಂಡ್ವಿ ಪ್ಲೇಟಲ್ಲಿ. ಆಮೇಲೆ ಇನ್ನೊಂದು ಏನೋ ಮಾಡೋದಿದೆ, ಅದರ ನಂತರ ಇದನ್ನೆಲ್ಲ ಮಿಕ್ಸಿ ಮಾಡೋದು. ನೋಡಿ, ಹುಳಿ ನೀರು, ಹುಳಿಯನ್ನು ನೀರಲ್ಲಿ ಸೋಪ್ ಮಾಡಿಟ್ಟಿದ್ದಾರೆ. ಸೊ ಇದನ್ನು ಸಹ ನಾವು ಮತ್ತೆ ಯೂಸ್ ಮಾಡ್ತೇವೆ. ಇದನ್ನು ನಾವು ಮೊದಲೇ ಸೋಪ್ ಮಾಡಿಡಬೇಕು. ಇದಕ್ಕೆ ನೋಡಿ ಮತ್ತೆ ಒಂದು 4 ಬೆಳ್ಳುಳ್ಳಿ ತಗೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಆನಿಯನ್ ಹಾಕ್ತಾರೆ, ಅಂದರೆ ಇಡೀ ಆನಿಯನ್ ಹಾಕ್ತೀರಾ? ಒಂದು ಫುಲ್ ಆನಿಯನ್ ಮತ್ತೆ ಒಂದು 4 ಬೆಳ್ಳುಳ್ಳಿ ಇದೇ ಮಸಾಲ ಜೊತೆ ಇಟ್ಟು ಮತ್ತೆ ನಾವು ಗ್ರೈಂಡ್ ಮಾಡೋದು. ಓಕೆ, ಇಲ್ಲಿ ಎಲ್ಲ ಸ್ಪೈಸಸ್ ಪ್ಲಸ್ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಕೊಕೊನಟ್ ಯೂಸ್ ಮಾಡ್ತೇವೆ. ಈ ಕೊಕೊನಟ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಇದು ನಾವು ಊರಿಂದ ತಗೊಂಡು ಬಂದದ್ದು. ಮಿಸ್ಟರ್ ಪ್ರಭಾಕರ್ ಅಂತ ಇದ್ದಾರೆ ಎರ್ಮಲಲ್ಲಿ. ಅವ್ರು ನಮಗೆ ಪಾಪ ಪ್ರೀತಿಯಿಂದೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಅರ್ಧ ನಾವು ಯೂಸ್ ಮಾಡಿದ್ದೇವೆ, ಇನ್ನು ಅರ್ಧ ಉಂಟು. ಸೊ ಇವತ್ತು ನಮ್ಮದು ಗ್ರೇವಿ ಚಂದ ಮಿನಿ ಬಂದರೆ ಅದಕ್ಕೆ ಅವರು ಸಹ ಒಂದು ಕಾರಣಕರ್ತರಾಗ್ತಾರೆ. ಸೊ ಇದು ತೆಂಗಿನಕಾಯಿ ತಾರಾಯಿ ಅಂತ ನಾವು ತುಳುವಲ್ಲಿ ಹೇಳೋದು. ತೆಂಗಿನಕಾಯಿ ಮತ್ತೆ ಇದಕ್ಕೆ ಹಾಕಿ ನಾವು ಮಿಕ್ಸಿ ಮಾಡಬೇಕು. ಮಿಕ್ಸಿ ಎಲ್ಲ ಆದ ನಂತರ ಐ ವಿಲ್ ಕಮ್ ಬ್ಯಾಕ್ ಗೈಸ್, ಸ್ಟೇ ಟ್ಯೂನ್. ನೋಡಿ, ಇದೊಂದು ಲಾಸ್ಟ್ ಸ್ಟೆಪ್ ಉಂಟು. ಅರಶಿನ ಒಂದು ಹಾಕ್ಬೇಕಾಯ್ತು ಅದರ ಮೇಲೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ. ನೋಡಿ, ಇವರನ್ನು ನಾವು ಅಪಾಯಿಂಟ್ ಮಾಡಿದ್ದು ಮಗುವನ್ನು ಆಡಿಸ್ಲಿಕ್ಕೆ. ಸೊ ಇವ್ರು ಮಗು ಆಡಿಸ್ಲಿಕ್ಕೆ ಅಂತ ನಮ್ಮ ಮನೆಗೆ ಬರೋದು. ಅವರು ನಾವು ಹಣ ಕೊಡ್ತೇನೆ ಹೇಳಿದ್ರೆ ಸಹ ಬೇಡ ಹೇಳ್ತಾರೆ, ಫ್ರೀಗೆ ಮಾಡ್ತೇನೆ ಹೇಳ್ತಾರೆ. ಸೊ ಹಾಗಾಗಿ ನಾವು ಇವರನ್ನು ಮಗು ಆಡಿಸ್ಲಿಕ್ಕೆ ಬಿಟ್ಟರೆ ನಾವು ಮತ್ತೆ ಆ ಕಡೆ ಏನಾದರೂ ಮಾಡ್ಬೋದಲ್ಲ ಅಂತ ನೋಡಿ. ಹೀಗೆ ಅವ್ರು ತುಂಬ ಒಳ್ಳೆ ಆಡಿಸ್ತಾರೆ ಮಗುವನ್ನು. ಯಾರಿಗಾದರೂ ಮಗು ನೋಡ್ಕೊಳ್ಳುವ ಕೆಲಸಕ್ಕೆ ಕರೀಲಿಕ್ಕೆ ಇದ್ದರೆ ಕರೀರಿ, ಫ್ರೀ ಆಫ್ ಕಾಸ್ಟ್, ಟೆನ್ಷನ್ ಇಲ್ಲ. ನೋಡಿ, ಹೋಗುವಾಗೆಲ್ಲ ಶಿ ನೋಸ್ ದ ಟ್ಯಾಲೆಂಟ್. ಅವ್ರಿಗೆ ಟ್ಯಾಲೆಂಟ್ ಉಂಟು ಆಡಿಸಿ ಮಗುವನ್ನು. ನೋಡಿ ಲಾಸ್ಟ್ಗೆ ತೆಗೆದಿಗೆ ಹೊಡೆದೇ ಬಿಡೋದು. ನೋಡಿ, ಗ್ರೈಂಡ್ ಮಾಡಿರುವ ಪೇಸ್ಟ್ ಅಂದರೆ ಏನು ಮಸಾಲ ಇದೆ ಇದರಲ್ಲಿ ಹಾಕಿದ್ದೇವೆ.
ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅಂದರೆ ಎಷ್ಟು ನಮಗೆ ಕ್ವಾಂಟಿಟಿ ಬೇಕು ಅದರ ಪ್ರಕಾರ ನೀರು ಹಾಕಿ ಇದನ್ನು ಕುದಿಸ್ಬೇಕು. ಓಕೆ, ಇಲ್ಲಿ ನೋಡಿ ನಮ್ಮ ಹತ್ರ ಇನ್ನು 1 ಮೋರ್ ಸೀ ಫುಡ್ ಇದೆ, ಅದೇ ಬಂಗುಡೆ. ಇದಕ್ಕೆ ನಾವು ಕ್ಲೀನ್ ಎಲ್ಲ ಮಾಡಿದ್ದೀವಿ. ಇದಕ್ಕೆ ಮಸಾಲೆ ಹಾಕಬೇಕು ಆ್ಯಂಡ್ ಮತ್ತು ಕ್ಯಾಬೇಜ್ ಮಾಡೋದು ನೋಡಿ. ಇದಕ್ಕೆ ನಾವು ಸ್ವಲ್ಪ ಮೇಲ್ಗಡೆಯಿಂದ ನೀರುಳ್ಳಿಯನ್ನು ಹಾಕಿದ್ವಿ ಕಟ್ ಮಾಡಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಕಸಾಯ ಕುದ್ದಾ ಇದೆ. ಇವಾಗ ಇದಕ್ಕೆ ಜಂಜಿ ಹಾಕೋದಾ? Look at that. ಇದು ನೋಡಿ, ಬೆಳ್ಳುಳ್ಳಿ ಮತ್ತು ಕೊಕೊನಟ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಇದೆಲ್ಲ ಬೆಂದ ನಂತರ ಹಾಕೋದು. ಕುದಿದ ನಂತರ ಹಾಕಬೇಕು. ಸೊ ಇಟ್ ಗಿವ್ಸ್ ಅ ನೈಸ್ ಫ್ಲೇವರ್. ದಿಸ್ ಇಸ್ ಆಲ್ಸೋ ಒನ್ ಸೀಕ್ರೆಟ್. ಓಕೆ, ನಾವು ಬಂಗುಡೆಗೆ ಮಸಾಲ ಹಾಕಲಿಕ್ಕೆ ಇಲ್ಲಿ ಮಸಾಲ ರೆಡಿ ಮಾಡ್ತಾ ಇದ್ದೇವೆ. ಆ್ಯಂಡ್ ದಿಸ್ ಇದ್ರದ್ದು ಇವರು ಜಂಜಿದು ಇವರು, ಇದ್ರದ್ದು ಇವರು. ಉಪ್ಪು ಹಾಕಿದ್ಯಾ? ಅಷ್ಟೇ ಮಿಕ್ಸ್ ಮಾಡಲಿಕ್ಕೆ ನೋಡಿ. ಮಿಕ್ಸ್ ಎಲ್ಲ ಮಾಡಿದ್ದಕ್ಕೆ ಮ್ಯಾರಿನೇಷನ್ ಮಾಡಿದ ನಂತರ ಬೈ ದ ವೇ ನಮ್ಮ ಮಸ್ಕತ್ತಲ್ಲಿ ಕೂಡ ತುಂಬ ಒಳ್ಳೆ ಫ್ರೆಶ್ ಸೀ ಫುಡ್ ಸಿಗುತ್ತೆ. ಹಾಗಾಗಿ ಇವತ್ತು ನಾವು ಲಾಟ್ರಿ ಸಿಕ್ಕಿದಾಗೆ ಇವರು ಎಲ್ಲ ತಗೊಂಡು ಬಂದಿದ್ದಾರೆ. ಪ್ರಾನ್ಸ್, ಫಿಶ್, ಜಂಜಿ. ಇವತ್ತು ಒಂದೊಂದೇ ಮಾಡ್ತಾ ಇದ್ದೀವಿ. ಇವತ್ತು ಜಂಜಿ ಸ್ಪೆಷಲ್, ನಾಳೆ ಮೇ ಬಿ ಪ್ರಾನ್ಸ್ ಸ್ಪೆಷಲ್. ಲೆಟ್ಸ್ ಸಿ. ಇಫ್ ಯು ಆಸ್ಕ್ ಅಸ್ ವಾಟ್ ಈಸ್ ದ ಪ್ಲಾನ್ ವೀಕೆಂಡಿಗೆ, ನೋಡಿ ಮಕ್ಕಳೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಈ ಥರ ಮಕ್ಕಳು ಯಾರ ಮನೇಲಿ ಇರ್ಬೋದಾ? ಒಂದೇ ಓವರ್ ಆಯ್ತು. ಸರಿ, ಅದು ನೋಡಿ ಕಸ ನೋಡಿ ಎಷ್ಟು ಬಂತು. ಇವತ್ತಿದು ಅಡುಗೆ ರೆಡಿ ಆಗಿದೆ. ಫಸ್ಟ್ ಈಸ್ ರೈಸ್, ಆಮೇಲೆ ಕ್ಯಾಬೇಜ್, ಆಮೇಲೆ ಇಲ್ಲಿ ಫಿಶ್ ಫ್ರೈ, ಆಮೇಲೆ ಆಸ್ ಯು ಹ್ಯಾವ್ ಸೀನ್ ದ ಜಂಜಿ. ಭರ್ಜರಿ ಭೋಜನ. ಊಟ ಇಸ್ ರೆಡಿ. ಇವನೊಬ್ಬ ಜಂಜಿ ತಿನ್ಲಿಕ್ಕೆ ಕೈ ನೋವಾಗ್ತದಂತ ಜಂಜಿಯನ್ನೇ ಹಾಕೊಂಡು ಬರಲಿಲ್ಲ. ಬಾಸ್ ಇಲ್ಲದವ. ಹೌ ಇಸ್ ಅ ಜಂಜಿ ಪರಿ? ಓಕೆ, ನೋಡಿ ಗೈಸ್, ಜಂಜಿ ತಿನ್ನುವ ಏಕೈಕ ವೇ ಹೀಗೆ. ಸಾರಿ ಅವರದಿಲ್ಲಿ ಮೂಟೆ ಕಟ್ಟಿದೆ, ನನ್ನದಿಲ್ಲಿ ಮೂಟೆ ಕಟ್ಟಿದೆ. ಇವಳದು ಇಲ್ಲಿ ರಾತ್ರಿಗೆ ಇಟ್ಟಿದ್ದಾಳೆ. ಮತ್ತೆ ಅವಳದಂತ ಇಲ್ಲ, ಬಿಕಾಸ್ ಅವಳಿಗೆ ನಾವು ಈಗ ಕೈ ತಿಂದು ಕೊಟ್ಟದ್ದು. ಬಟ್ ತಿಂದು ಎಲ್ಲ ನೋಡಿ ಹೀಗೆ ನಮ್ಮದು ಇವತ್ತಿದು ಒಂದು ಜಂಜಿ ಕಜಿಪಿದು ಊಟದ್ದು ಗಮ್ಮತ್ತು. ನಂದು ಫುಲ್ ಕ್ಲೀನ್ ಆಗಿದೆ.